ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ದೊಡ್ಡಬಳ್ಳಾಪುರ, ವಿಜಯಪುರ. ಮೊದಲನೇ ಬಾರಿಗೆ ದೇವನಹಳ್ಳಿಯಲ್ಲಿ ಲಿಂಗಾಯತ ಸಮಾಜದ ಎಲ್ಲ ಯುವ ಕ್ರೀಡಾಪಟುಗಳಿಗೋಸ್ಕರ ಈ ಒಂದು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತಾ ಇದೆ. ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲಿ ಅಲ್ಪಸಂಖ್ಯಾತರು ಎಲ್ಲ ಸಂಘಟನೆ ಜಾಸ್ತಿ. ನಮ್ಮ ಜನಸಂಖ್ಯೆ ಈಗ ಬೇರೆ ಬೇರೆ ತಾಲೂಕುಗಳಲ್ಲಿ 20,000-30,000 ಜನಸಂಖ್ಯೆ ಇರೋ ಕಡೆ ಇಷ್ಟು ಸಂಘಟನೆ ಆಗ್ತಾ ಇಲ್ಲ. ಆದರೆ ಇಲ್ಲಿ ದೇವನಹಳ್ಳಿಯಲ್ಲಿ ನಮ್ಮ ಸಮಾಜದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮತ್ತು ಒಂದು ಯುವ ತಂಡ, ಯುವ ಕ್ರೀಡಾಪಟುಗಳ ಒಂದು ತಂಡವನ್ನು ಆಯೋಜನೆ ಮಾಡ್ತಿದ್ದೀವಿ. ಈ ಥರದಲ್ಲೂ ನಮ್ಮ ಸಂಘಟನೆಗಳು ಆಗೋದು. ನಾವು ಯಾವಾಗ ಸೇರಲಿಲ್ಲ, ಸಾಂಸ್ಕೃತಿಕವಾಗಿ, ಕ್ರೀಡೆಗಳಲ್ಲಾಗಲಿ, ಸಾಮಾಜಿಕವಾಗಿ ನಾವು ಸಂಘಟನೆ ಆಗಬೇಕು ಅಂತಂದ್ರೆ ಈ ಥರದ ಒಂದು ಪಂದ್ಯಾವಳಿಗಳು, ಒಂದು ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಾಗಷ್ಟೇ ನಾವೆಲ್ಲ ಸಂಘಟನೆ ಆಗೋದು. ಈ ಒಂದು ಸಂಘಟನೆಯಿಂದ ನಮ್ಮ ಸಮಾಜದ ಏಳಿಗೆಗೋಸ್ಕರ ಎಲ್ಲರ ಒಂದು ಶ್ರಮ ಇದ್ದೇ ಇರ್ತದೆ. ಆ ಶ್ರಮಕ್ಕೆ ಒಂದು ಫಲವಾಗಿ ನಾವೆಲ್ಲರನ್ನು ಸೇರಿಕೊಂಡು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಈ ದೇವನಹಳ್ಳಿ ನಮ್ಮ ಸಮಾಜದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಪಂದ್ಯಾವಳಿಗಳು ನಡೀತಾ ಇರೋದು ಬಹಳ ಸಂತೋಷದ ವಿಷಯ. ಈ ಒಂದು ಈಗ ಉತ್ಸವ ಹೇಳ್ತಾ ಇದ್ರು, ಮುಂದಿನ ದಿನಗಳಲ್ಲಿ ಇನ್ನೂ 2-3 ದಿನಗಳಿಂದ ಸೇರಿಸ್ಕೊಂಡು ನಾವು ಪಂದ್ಯಾವಳಿಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಡೆಫಿನೆಟ್ಲಿ ಇದಕ್ಕೆ ನಮ್ಮ ಸಹಕಾರ ಇದ್ದೇ ಇರುತ್ತೆ. ನಮ್ಮ ತುಮಕೂರಿನಿಂದಲೂ ನಾವು ಇದಕ್ಕೆ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮೈಸೂರು ಇತರೆ ಭಾಗದ ಎಲ್ಲ ಟೀಮ್ಗಳನ್ನ ನಾವು ಸೇರಿಸಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಿಂದ ಇನ್ನೂ ಹೆಚ್ಚಿನದಾಗಿ ಮಾಡೋದಕ್ಕೆ ನಮ್ಮ ಸರ್ಕಾರ ಇದ್ದೇ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಶುಭಾಶಯಗಳನ್ನು ಕೋರಿ ಮತ್ತೆ ಅವರು ಹೆಚ್ಚಿನ ಒಂದು ಸ್ಪರ್ಧೆಯನ್ನು ತಗೋಬೇಕು. ಗೆಲುವು ಗೆಲುವು ಇದ್ದೇ ಇರುತ್ತೆ. ಯಾರು ನಿಂತರೆ ಅವರು ನಿಲ್ಬಾರ್ದು, ಸೋತವರು ಕುಗ್ಬಾರ್ದು. ಆ ರೀತಿ ನಮ್ಮ ಒಂದು ಸ್ಪೋರ್ಟಿವ್ ಇದನ್ನು ತೆಗೆದುಕೊಂಡು ಎಲ್ಲರೂ ಇದರಲ್ಲಿ ಸ್ಪೋರ್ಟಿವಾಗಿ ಭಾಗವಹಿಸಿ ಮುಂದಿನ ವರ್ಷದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ನಾವೆಲ್ಲರನ್ನೂ ಸೇರಿಸಿ ನಮ್ಮ ಸಮಾಜದ ಎಲ್ಲ ಹಿರಿಯರ ಗಣ್ಯರ ಒಂದು ನಿರ್ದೇಶನದಂತೆ ಅವರ ಸಹಕಾರದಿಂದ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಈ ಒಂದು ಪಂದ್ಯಾವಳಿಯ ಉದ್ಘಾಟನಾ ಸಮಯದಲ್ಲಿ ನಮ್ಮನ್ನು ಕರೆದಂತ ಒಪ್ಪತ್ತು ಮತ್ತು ನಮ್ಮ ರಮೇಶ್ ಅವರು ಎಲ್ಲ ಹಿರಿಯರಿಗೂ ನಾನು ವಂದಿಸಿ ನನ್ನ ಮಾತನಾಡಿ ಅನುಭವದ ಹೇಳಿ ನಿಮ್ಮ ಉಪಸ್ಥಿತಿಗೆ ನಾವೆಲ್ಲ ಎಲ್ಲ ಕ್ರೀಡಾ ಸ್ಪರ್ಧೆಗಳಿಗೆ ಪ್ರೇರಣೆಯ ಸ್ಫೂರ್ತಿಯ ಮಾತುಗಳನ್ನು ಆಡಿದಂತಹ ಶ್ರೀಕರಿಗೆ ಧನ್ಯವಾದಗಳು. ಉತ್ತಮವಾದ ಬಳಿಕ ಒಂದೆರಡಮ್ಮ ಫ್ರೀ ಚಾರ್ಜಲ್ಲಿದೆ. ಸರ್, ವಾದ ಮಾಡುವಾಗಿಲ್ಲ. ಅಂಪೈರ್ಗಳ ತೀರ್ಮಾನವೇ ಅಂತಿಮ ತೀರ್ಮಾನ. ದೊಡ್ಡಬಳ್ಳಾಪುರ ತಂಡದ 8ನೇ ಆಟಗಾರ ವಾದ ಮಾಡುವುದಿಲ್ಲ. ಅಂಪೈರ್ಗಳ ತೀರ್ಮಾನವೇ ಅಂತಿಮ ತೀರ್ಮಾನ.
ಗಳಿಕೆಯಿಂದ ಕಾದು ನೋಡೋಣ. ಅಷ್ಟೇ ರೀತಿಯಾದ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಎರಡು ಕಮಿಟಿಗಳಲ್ಲಿ ಸಫಲರಾಗಿದ್ದಾರೆ. ಆದರೆ ಸಫಲತೆಯನ್ನು ಕಾಣ್ತಾ ಇಲ್ಲ. ಮೊದಲ ಪಂದ್ಯದಲ್ಲಿ ದೊಡ್ಡಬಳ್ಳಾಪುರ ತಂಡದ ವೀರ ವಿಜಯ ಮಾಲೆಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದಿಸಬೇಕಾಗಿದೆ ಅನಿಸುತ್ತೇನೆ. ಈಗ ದೇವರಲ್ಲಿ ಟೀಮ್ನವರು ಎಲ್ಲ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಎಲ್ಲರೂ ಒಂದು ಫೋಟೋ ತೆಗೆದುಕೊಳ್ಬೇಕು. ದೇವರಲ್ಲಿ ಟೀಮ್ನವರು ಎಲ್ಲರೂ ದೇವರಲ್ಲಿ ಟೀಮ್ನವರೆಲ್ಲರೂ ಸರ್ ದಯವಿಟ್ಟು ಇದು ಒಂದು ಸೂಚನೆಯನ್ನು ಗಮನದಲ್ಲಿಟ್ಕೊಳ್ಳಿ. ಎಲ್ಲ ತಂಡದ ಆಟಗಾರರಿಗೆ ಒಂದು ಸೂಚನೆ. ಗೋಲಿಗೆ ಅವಕಾಶವಿದೆ, ಥ್ರೋಗೆ ಅವಕಾಶ ಇಲ್ಲ. ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಅಂಪೈರ್ಗಳು ಕೂಡ ಥ್ರೋವನ್ನು ಇದ್ದರೆ ಅದನ್ನು ನೋಬಲಾಗಿ ಕನ್ಸಿಡರ್ ಮಾಡಿ. ಮತ್ತೊಂದು ಉತ್ತಮವಾದ ಆಟದಿಂದ ಹೊರಗೆ ಬಾಲು ಆಗಿರುವಂಥವರು ದಯವಿಟ್ಟು ಬಂದಿರುವಂಥವರೆಲ್ಲ ಬೌಲಿಂಗ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಿಟ್ಬಿಡ್ರಿ. ಬೆಳಗಿನ ಮಾತಾಡ್ಕೊಂಡಾಡಿ ವಿಫಲ ಕ್ಷೇತ್ರ ರಕ್ಷಣೆ ಟೋಟಲ್ ಕ್ವಾಲಿಟಿ ದಾಳಿಯಲ್ಲಿ ಮತ್ತೊಂದು ವಿಕೆಟ್ ಮಾಡಿ. ಈಗ ಮುಂದಿನ ದಾಂಡಿಗಾಗಿ ಶಾಂತ ಸರಿ, ಚಿಂತಾಮಣಿ ವಿನ್ ಆಗಿದೆ. ವಿಕೆಟ್ ಅನ್ನು ಗಣೇಶ್ ಅವರ ಕೈಯಲ್ಲಿಟ್ಟು ಮಾಡಿದ್ರು. ಉತ್ತಮವಾದ ಹೊಡೆತ, ಅಷ್ಟೇ ರೀತಿಯಾದ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಕ್ಷೇತ್ರ ಪಾಲಕರಿಂದ ಕಾದು ನೋಡಬೇಕು. 2 ರನ್ 2 ರನ್ ಕಮಿಟಿಯಲ್ಲಿ ಸಫಲರಾಗಿದ್ದಾರೆ ಚಿಕ್ಕಬಳ್ಳಾಪುರ ತಂಡ. ಅಹಿತಕರ ಘಟನೆಗಳು ನಡೆಯದ ಹಾಗೆ ನೋಡಿಕೊಳ್ಳುತ್ತೇವೆಂದು, ಮೊದಲ ಎಸೆತ 2 ರನ್, ಕ್ರೀಡಾ ಸ್ಫೂರ್ತಿಯನ್ನ ಈ ಪಂದ್ಯದ ದಾಳಿಗಾರರಾಗಿ ದಾಳಿಯಲ್ಲಿ ವಿಧಿಯನ್ನ ಸ್ವೀಕಾರ ಮಾಡಿ ಕಾದು ನೋಡಬೇಕು. ಮೊದಲ ಎಸೆತ ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಿದ್ದಾರೆ. ಯಾವ ರೀತಿ ಚಾಲನೆ ಮಾಡ್ತಾರೆ ಅಂತ. ಹಾಗೇನೆ ಮುಂದಿನ ಪಂದ್ಯ ಹೊಸಕೋಟೆ ಹೊಸ ಚಿಂತಾಮಣಿ. ಈಗಾಗಲೇ ಚಿಂತಾಮಣಿ ಟಾಸ್ ಗೆದ್ದು ಡಾಟ್ ಬಾಲ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ವೀರಶೈವ ಲಿಂಗಾಯತ ಪ್ರೀಮಿಯರ್ ಲೀಗ್ ಕಾರ್ಯಕ್ರಮಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು, ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರು ಆದಂತಹ ಶ್ರೀಯುತ ಮುನಿಯಪ್ಪ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಆಗಮಿಸತಕ್ಕಂಥ ಎಲ್ಲ ಆಟಗಾರರು, ಕ್ರೀಡಾಭಿಮಾನಿಗಳು, ಸಮಾಜದ ಬಂಧುಗಳು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ತೇವೆ. ಸ್ವಲ್ಪ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ಸಚಿವರು ಆಗಮಿಸಿದ್ದಾರೆ. ಇಲ್ಲಿ ನೆರವೇರಿಸತಕ್ಕಂಥ ಸಮಾಜದ ಎಲ್ಲ ಬಂಧುಗಳು, ಹಿರಿಯ ಮುಖಂಡರುಗಳು, ಅದೇ ರೀತಿ ಆಗಮಿಸತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು, ಅದರಲ್ಲೂ ವಿಶೇಷವಾಗಿ ಕ್ರಿಕೆಟ್ ಆಟಕ್ಕೆ ಬಂದಂತಹ ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ತೇನೆ. ಪ್ರಥಮ ಮತ್ತು ದ್ವಿತೀಯ ಪಂದ್ಯಗಳು ಮುಕ್ತಾಯವಾಗಿದ್ದು, ತೃತೀಯ ಪಂದ್ಯ ತಮ್ಮ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಆಯೋಜಕರ ಪರವಾಗಿ ತಮ್ಮೆಲ್ಲರಿಗೂ ಸಹ ವಿನಂತಿ. ಮಹಾಸಭಾ
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ವೀರಶೈವ ಲಿಂಗಾಯತ ಯುವ ಪ್ರತಿನಿಧಿಗಳಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಾ ಆಗಮಿಸತಕ್ಕಂಥ ಎಲ್ಲ ಆಟಗಾರರು ಹಾಗೂ ಪ್ರೋತ್ಸಾಹಕರಿಗೆ ವೇದಿಕೆಯ ಎಡಭಾಗದಲ್ಲಿ ವಿಶ್ರಾಮ ವ್ಯವಸ್ಥೆ ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರು ಆದಂತಹ ಶ್ರೀಯುತ ಶಾಸಕರಾದಂತಹ ವಿಜಯಪುರ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರೂ ಸಹ ಆಗಮಿಸಿ ಸ್ವಾಗತ ಕೋರಬೇಕಾಗಿ ಈ ಮೂಲಕ ಕೋರ್ಕೊಳ್ತೇವೆ. ಈಗ ಸಚಿವರು ಬಂದು ಶುಭ ಹಾರೈಸಲಿದ್ದಾರೆ. ಎರಡು ತಂಡಕ್ಕೆ ಮೈದಾನದೊಳಗೆ ಆಗಮಿಸಬಾರದು. ಗಣ್ಯರನ್ನು ಹೊರತುಪಡಿಸಿ ಯಾರು ಸಹ ಮೈದಾನದೊಳಗೆ ಆಗಮಿಸಬಾರದು ಎಂದು ಇಬ್ಬರು ಕೋರ್ಕೊಳ್ತೇವೆ. ಈಗ ಸಂವಾದ ಓಕೆ, ಥ್ಯಾಂಕ್ ಯು ಸರ್. ಬ್ಯಾಟ್ ಕೊಡ್ರಿ, ಬ್ಯಾಟ್ ಕೊಡ್ರಿ, ಬಾಲ್ ಕೊಡ್ರಿ, ಬ್ಯಾಟ್ ಕೊಡಿ, ಬ್ಯಾಟ್ ಕೊಡಿ. ದೂರ ಹೋಗಿ, ದೂರ ಹೋಗಿ. ಮಾತಾಡಿ ಬದ. ಥ್ಯಾಂಕ್ ಯು ಸರ್. ಸೀಸನ್ 1 ಕಾರ್ಯಕ್ರಮವನ್ನ ದೇವರಹಳ್ಳಿಯ ತಾಲೂಕು ಅಧ್ಯಕ್ಷರಾದಂತಹ MS ರಮೇಶ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ಅದ್ಭುತವಾದಂತ ಒಂದು ಪ್ರತಿಫಲವನ್ನ ನಮ್ಮ 3 ಜಿಲ್ಲೆಗಳ ವೀರಶೈವ ಲಿಂಗಾಯತ ಸಮಾಜ ಬಂಧುಗಳು ಮತ್ತು ಯುವಕರು ನೀಡಿರುವುದು ಅತ್ಯಂತ ಸಂತೋಷ. ಅದೇ ರೀತಿ ಕರ್ನಾಟಕ ಸರ್ಕಾರದಲ್ಲಿ ಜಗಜ್ಯೋತಿ ಬಸವೇಶ್ವರ ಹುಟ್ಟಿದಂತ ನಾಡು. ಆ ಬಸವೇಶ್ವರರನ್ನ ಕರ್ನಾಟಕ ಗಣ ಸರ್ಕಾರವು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ 1 ವರ್ಷ ಪೂರ್ಣಗೊಂಡಿರುವಂತಹ ಈ ಸುಸಂದರ್ಭದಲ್ಲಿ ನಾವು ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ವಿಶ್ವಗುರು ಜಗಜ್ಯೋತಿ ಸಾಮಾಜಿಕ ಕ್ರಾಂತಿಯ ಹರಿಕಾರ ಜಗಜ್ಯೋತಿ ಬಸವೇಶ್ವರರ ಕಲ್ಲಿನ ಮಂಟಪದಲ್ಲಿ 25 ಅಡಿಗಳ ಕಲ್ಲಿನ ಮಂಟಪದಲ್ಲಿ ಸುಮಾರು 600 ಕೆಜಿಗಳ ಕರಲಿಂಗ ಪೂಜೆಯಲ್ಲಿ ನಿರತರಾಗಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರ ಪ್ರತಿಮೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಸಚಿವರು ಉದಾರವಾಗಿ ಸ್ಪಂದಿಸಿ ನಮ್ಮ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಲು ಅಗತ್ಯಕ್ಕಿಂತ ಹೆಚ್ಚು ಆರ್ಥಿಕ ಸಹಕಾರ ಕೊಟ್ಟಂತ ಶ್ರೀಯುತ ಮಾನ್ಯ ಜನ ಸರ್ಕಾರ ಹಾಗೂ ಇಡೀ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಪ್ರಾರಂಭ ಆದಾಗಲಿಂದ ಈಗಲೇ ಈ ತಾಲೂಕಿಗೆ ಸಚಿವ ಸ್ಥಾನವನ್ನು ಬಂದಿರೋದು. ಅಂತಹ ಗೌರವಾನ್ವಿತ ಸಚಿವರು ಉದಾರವಾಗಿ ತಾವೇ ಸ್ವಪ್ರೇರಣೆಯಿಂದ ಬಸವಣ್ಣವರ ಕಾಮಗಾರಿಗೆ ಮನಸ್ಪೂರ್ವಕವಾಗಿ ಧನ ಸಹಾಯ ಮಾಡಿದರೆ ಎಲ್ಲ ಸಮಾಜ ಬಂಧುಗಳು ಜೋರಾದ ಚಪ್ಪಾಳೆಯೊಂದಿಗೆ ಆ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾಜಿ ಕೋಲಾರದ ಲೋಕಸಭಾ ಸದಸ್ಯರು ಆದಂತಹ ಶ್ರೀಯುತ KH ಮುನಿಯಪ್ಪನವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರಂತ MS ರಮೇಶ್ ಅವರಿಗೂ ದಯವಿಟ್ಟು ಆಟಗಾರರ ಹಬ್ಬದಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಸಮಸ್ಯೆ ಆಗುತ್ತೆ. ಒಳಗಡೆ ಬಂದು ಮ್ಯಾಚ್ ಸ್ಟಾರ್ಟ್ ಮಾಡಿ. ಸ್ಕೋರರ್ ಅಂಪೈರ್ ಮ್ಯಾಚ್ ಸ್ಟಾರ್ಟ್ ಆಗಿ ಜೋರಾದ ಚಪ್ಪಾಳೆ. ಅದೇ ರೀತಿ ನಮ್ಮ ತಾಲೂಕು ಸಮಾಜದ ಅಧ್ಯಕ್ಷರಂತ MS ರಮೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಪುರಸಭಾ ಸದಸ್ಯರು, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಂತ ಶ್ರೀಯುತ ನಾಗೇಶಣ್ಣನವರು, ದೇವನಹಳ್ಳಿಯ ಎಲ್ಲ ಪುರಸಭಾ ಸದಸ್ಯರು, ಚಿನ್ನಪ್ಪನವರಾಗಿರ್ಬೋದು, ನಮ್ಮ ದಿನ್ನೂರು ಮಂಜಣ್ಣವರಾಗಿರ್ಬೋದು, ನಮ್ಮ KC ಮಂಜಣ್ಣವರಾಗಿರ್ಬೋದು, ಅದೇ ರೀತಿ ನಮ್ಮ ಗಮನ ಸೆಳೆದಂತ ನಮ್ಮ ಹಿರಿಯ ಚೇತನ ಶಾಮೂರು ಶಿವಶಂಕರಪ್ಪನವರಿಗೆ ಇತರೆ ಸಮಾಜಗಳು ಎಷ್ಟು ಗೌರವ ಕೊಡ್ತಾವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ಆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ತದನಂತರ ಅಂದ್ಕೊಂಡಿದ್ವಿ. ಶಾಸಕರು, ಸಚಿವರು ಅದನ್ನು ಗಮನ ತಂದಿರೋದ್ರಿಂದ ಎಲ್ಲರೂ ಸಹ 1 ನಿಮಿಷ ಶಾಮೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಿ ಪಂದ್ಯವನ್ನು 1 ನಿಮಿಷದ ಕಾಲ ನಿಲ್ಲಿಸಿ ತಾವು ನಿಂತಿರೋ ಸ್ಥಳದಲ್ಲೇ ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿ ಕರುಣಿಸಿ
ಅವರ ಕುಟುಂಬ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ ಭಗವಂತನಲ್ಲಿ 1 ನಿಮಿಷಗಳ ಮೌನಾಚರಣೆಯನ್ನು ಮಾಡೋಣ ಅಂತ ಕೇಳ್ತಾ ಇದ್ದೀವಿ. ಉದ್ದೇಶಿ ಮಾನ್ಯ ಸಚಿವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 1 ನಿಮಿಷ ಮಾತನಾಡಲಿದ್ದಾರೆ. ಮೂರು ಜಿಲ್ಲೆಗಳು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಯುವಕ ಆಟ ಪಟುಗಳು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಜೀವನದಲ್ಲಿ ವಿದ್ಯಾಭ್ಯಾಸ ಎಷ್ಟು ಮುಖ್ಯವೋ ಇದು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. 2 ಆಸು ಒಟ್ಟಾಗಿ ಬರಬೇಕಾಗ್ತದೆ. ಮಕ್ಕಳು 2 ವಯಸ್ಸಿನಲ್ಲಿ ಈ ಆಟಪಾಠಗಳು ಆಡೋದ್ರಿಂದ ಅವರ ಆರೋಗ್ಯ ಚೆನ್ನಾಗಾಗ್ತದೆ, ಬಲಿಷ್ಠವಾಗ್ತದೆ ಮತ್ತು ಜ್ಞಾನವೂ ಚೆನ್ನಾಗಿರ್ತದೆ. ಈಗ ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಮಗು ಆರೋಗ್ಯವಾಗಿರುತ್ತೆ. ಆಟಪಾಠಗಳಿಂದಾಗೆ ಆರೋಗ್ಯವಾಗಿರಬೇಕಾಗುತ್ತೆ. ಇದು ತೀರಾ ಅವಶ್ಯಕತೆ ಇದೆ ಸಮಾಜದಲ್ಲಿ. ಅದನ್ನು ವಿಶೇಷವಾಗಿ ಅಖಿಲ ಭಾರತ ಆರ್ಯವೈಶ್ಯ ಮಹಾಸಭೆ ಈ ಕಾರ್ಯಕ್ರಮ ಮಾಡೋದಕ್ಕೆ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ, ನೀವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಈ ಆಟಪಟುಗಳನ್ನು ತಯಾರಿ ಮಾಡಬೇಕು. ಅದರ ಮುಖಾಂತರ ಈ 3 ಜಿಲ್ಲೆಗಳ ಕೀರ್ತಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಇದನ್ನು ಆಯೋಜನೆ ಮಾಡಿರುವ ವೀರಶೈವ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಮತ್ತು ಇವತ್ತು ಭಾಗವಹಿಸಿದ ಆಟಗಾರರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನಾಗಿ ನಿಮ್ಮ ಶುಭವಾಗಲು ಕೋರುತ್ತೇವೆ. ಕಲೆಕ್ಟರಲ್ಲಿ ಪರಿಶೀಲಿಸುವಂತ ನಮ್ಮ ನಾಯಕರು ಬಯಪ್ಪ ನಿರ್ದೇಶಕರಾದಂಥ ವಿ ಮಂಜುನಾಥ್ರವರು, ನಮ್ಮ ಅಧ್ಯಕ್ಷರುಗಳು, ಎಲ್ಲ ಸಮಿತಿಯ ಸದಸ್ಯರು, ಶ್ರೀಯುತ ರಾಮಚಂದ್ರರವರಿಗೂ ಸಹ ಮಾಲಾರ್ಪಣೆ. ಸುಮ್ಮನೆ ಸೇಕಲ್ಲ ಹೋಗ್ಬೇಡಿ. ತಂಡದ ಮೊತ್ತ 10 ರನ್ಗಳು. ಸ್ಕೋರ್ ಇದೆ ಆರಾಮಾಗಾಡು. ವಿಜಯ್ ಅಜಯ್ ಅಂಪೈರ್ಗಳು ಆದೇಶದ ಪಂದ್ಯ ಇಲ್ಲ, ಒಂದು ಸಿಕ್ಕಿಲ್ಲ ಬ್ಯಾಟ್ಗೆ, ಎಲ್ಲ ಬೀಟನ್ನೇ ಕನೆಕ್ಟ್ ಆಗಿಲ್ಲ. ಒಂದು ಕನೆಕ್ಟ್ ಆಗಿಲ್ಲ. ಅದೇ ಸಿಂಗಲ್ ಆಡ್ಬೇಕಾಗಿತ್ತು. ನಾನು ಹೇಳೋದು ಸಿಂಗಲ್ ಆಡ್ಬೇಕಾಯ್ತು. ಬಾಲ್ ಸಿಕ್ಕಲ್ಲ ಬೇಡ ಚೆಕ್ ಆಗ್ತಾ ಇದಾರ ಸ್ವಲ್ಪ ಬೇಗನೆ.
26 ಇದೆ ಲಾಸ್ಟ್ ಬಾಲ್. ಚೆಕ್ ಇದು ಆಗಲ್ಲ 26. ಸೊ ನೀವು ಅವ್ರದ್ದು ಬೌಲಿಂಗ್ ಚೆಕ್ ಮಾಡಬೇಕಾಗುತ್ತೆ. ಸೆಕೆಂಡ್ ಸ್ಕೋರ್ ಬರ್ತಾ ಇತ್ತು ಅದಕ್ಕೆ. ಅಣ್ಣ ಲಾಸ್ಟ್ ಮತ್ತೆ ಸ್ಕೋರ್ ಬರೋದಿಲ್ಲ. ಅದೇ ಫಸ್ಟ್ ಓವರ್ ಮೀಡಿಯಂ. ಹೋಯ್ತು ಬಿಡಿ. ಆ ಕಡೆ ಹೋಗಲ್ಲ. ಇಬ್ರು ಬಿಟ್ಬಿಟ್ರ. ಜಂಪ್ ಮಾಡಿ ಒಳಗಡೆ ಹಾಕೊಂಡು ಸೂಪರ್. ಲವ್ಲಿ ಶಾಟ್. ಮಾಡಿ ಬೇಗ. ಎಲ್ರದ್ದು ಹಾಗೆ ಹೇಳ್ಬೇಕು. ತಗಲೇ ಇಲ್ಲ. ಗಾಡಿ ನಂಬರ್ ಇನೋವಾ ದಯಮಾಡಿ ಫಸ್ಟ್ ಬಾಲೆ 4 ನೋಡ್ರಿ. ನಾವು ಓವರ್ ಉಳ್ಳಿಕ್ಕೆ ಮುಗಿಸ್ತಾರ ನೋಡಿ. ಹೊಸಕೋಟೆ ಬ್ಯಾಟಿಂಗ್ ಆಡ್ತಿದ್ರೆ ಸೂಪರ್ ಬ್ಯಾಟಿಂಗ್ 6 ಹೊಡೆದ್ರಿ. ಈಗ ಒಂದು 4 1 6 ಹೊಡೆದ್ಬಿಟ್ರು. ಇನ್ನು ಎರಡು ಅಥವಾ 3 ಓವರಲ್ಲಿ ಮುಗಿಸ್ಬಿಟ್ರು. ಉತ್ತಮ ಪ್ರದರ್ಶನ ನೀಡಿದೆ ಹೊಸಕೋಟೆ ತಂಡ. ಹೌದು ಸರ್. ಲಗಮೆ ಹಾಗೂ ತಳನಂಬರ್ ಆಗಿ ಗಗನ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಗಗನ್ ಅವರು 3ನೇ ಕಣ್ ಬಿಟ್ಟು ನೋಡ್ತಾ ಇದ್ದಾರೆ. ವೆಲ್ ಕಾಟನ್ ಬಾಲ್ಡ್. ಸಿಕ್ಸ್ 4 ಎಲ್ಲ ನಾವೇ ರಾಜಕೀಯ ಆಗ್ತಾ ಇದೆ ಅಂದ್ರ ಬಾಲ್ ಇವೆಲ್ಲ ಕೊಡ್ತಾರೆ. ಔಟ್ ಕೊಡಲ್ಲ ಅಂತ ಕೂಡ ಹೇಳ್ಬಿಟ್ಟವ್ರೆ ನಮ್ಮ ಹುಡುಗರಿಗೆ. 7 ರನ್ಗಳ ಅವಶ್ಯಕತೆ ಇದೆ. 3 ರನ್ಸ್ ಗೋಲ್ಡ್ ಆಗಿತ್ತಲ್ರಿ.
ವೆರಿ ಗುಡ್ ವೆರಿ ಗುಡ್. ಇವುಗಳ ಅವಶ್ಯಕತೆ ಇದೆ. ಹೊಸಕೋಟೆ ತಂಡಕ್ಕೆ ಗೋಲ್ಡ್ ಆಗ್ಬೇಕು. ಲಕ್ಕಿ ಶಶಿಗಳಿಂದ ಬ್ಯಾಟಿಂಗ್. ಗಾಡಿ ಇದು ದಯವಿಟ್ಟು ಗಾಡಿ ನಂಬರ್ 4786 ಗಾಡಿ ಇನೋವಾ ದಯವಿಟ್ಟು ಅವರು ಬೇರೆ ತಂದೆಯವರು. ಗಡಿ ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿದ ಸ್ಥಳವನ್ನು ಎಲ್ಲ ಆಟಗಾರರಿಗೆ ಅತಿಥಿ ಮಹಾಶಯರಿಂದ ನೆನಪಿನ ಕಾಣಿಕೆಯನ್ನು ವಿತರಿಸಲಾಗುತ್ತದೆ. ಬಸ್ಮಾನ್ ಚಾಲೆಂಜರ್ಸ್ಗೆ ಅವರು ವೇದಿಕೆ ಉತ್ತಮ ಫೀಲ್ಡಿಂಗಲ್ಲಿ ಬರ್ತಿದ್ದಾರೆ. ಅಂತರ ಪ್ರವೇಶಿಸಿದ್ದಾರೆ. ಇಂದಿನ ಸೋಲು ಮುಂದಿನ ಗೆಲುವಾಗಲಿ ಎಂದು ಆಶಿಸುತ್ತಾ ಉಳಿದ ಎಲ್ಲ ಆಟಗಾರರಿಗೆ ಸ್ಫೂರ್ತಿಯನ್ನು ತುಂಬುತ್ತಾ ಸಂಜಯ್ ತಂಡದಿಂದ ಯಾವುದೇ ರನ್ ಇಲ್ಲ. ಉತ್ತಮ ರಕ್ಷಣಾ ಡಾಟ್ ಬಾಲ್ ಸಿಗಲ್. Thank you.